ಹಾಯ್ ಫ್ರೆಂಡ್ಸ್, ನಾವು ನಿನ್ನೆ ಇಂದಿನ ವ್ಲಾಗ್ ನೋಡಿದ್ವಲ್ಲ. ಇವತ್ತು ಮಾರ್ನಿಂಗ್ ವ್ಯೂ ನೋಡಿ. ಬೆಳಗ್ಗೆ 5 ಗಂಟೆಗೆ ಎದ್ದು ಬಂದರೆ ನಮ್ಮಮ್ಮ ಮಲಗಿದ್ರು ಅಂತ ನೋಡಿದ್ರೆ ಎದ್ದು ಹೊಸ್ಲೆಲ್ಲ ತೊಳ್ಕೊಂಡು ಕುಂಕುಮ ಇಕ್ತಾವ್ರೆ ನೋಡಿ. ಈಗ ಆಲೇ ತಂಬಿಟ್ಟು ರೆಡಿ ಮಾಡ್ಕೊಂಡು ಕನ್ನಡಕ ಹಾಕೊಂಡು ತಂಬಿಟ್ಟು ರೆಡಿ ಮಾಡ್ತಾವ್ರೆ ನೋಡಿ. ಎಲ್ಲ ತಂಬಿಟ್ಟು ರೆಡಿ ಮಾಡಿಕೊಂಡು ಎಲ್ಲ ಜೋಡಿಸಿ ಇಟ್ಕೊತಾವ್ರೆ. ಅಷ್ಟರಲ್ಲಾಗಲೇ ನಮ್ಮ ಮನೆಗೆ ಒಬ್ಬರು ಅತಿಥಿ, ಯಾರು ಅಂದರೆ ಕೋಳಿ ಬಂದ್ಬಿಟ್ಟಿದೆ ನೋಡಿ. ಇಲ್ಲಿ ಅದಕ್ಕೆ ಬೆಂಡ್ತಾವ್ರೆ ನಮ್ಮಿಬ್ಬರು ಮಕ್ಕಳು ಸೇರ್ಕೊಂಡು. ನಮ್ಮ ಅಮ್ಮ ಎಲ್ಲ ರೆಡಿ ಆಗಿಬಿಟ್ಟು ಆಗಲೇ ತಂಬಿಟ್ಟು ಎತ್ಕೊಂಡು ಈಚೆಗೆ ಬರ್ತಾವ್ರೆ ನೋಡಿ. ಎಷ್ಟು ಚೆನ್ನಾಗಿ ರೆಡಿ ಆಗಿಬಿಟ್ಟು ತಂಬಿಟ್ಟು ಹಿಡ್ಕೊಂಡು ಪೂಜೆ ತಗೊಳ್ಳಿ ಅಂದ್ಬಿಟ್ಟು ತಗೊಬರ್ತಾವ್ರೆ ನೋಡಿ. ಅಲ್ಲಿ ಈಚೆ ನಿಲ್ಲಿಸ್ಬಿಟ್ಟು ಅವ್ರಿಗೊಂದು ಫೋಟೋ ತೆಗೆದುಬಿಟ್ಟು ನೋಡು ಗಂಟು ಹಾಕೊಂಡಿದ್ದೀನಿ ನೋಡು ಅಂತ ಅದು ಬೇರೆ ತೋರಿಸ್ತವ್ರೆ. ಇಲ್ಲಿ ಈ ಕಡೆ ನಮ್ಮ ನಿಂಗಣ್ಣ ಮಟನ್ ತಂದವ್ರೆ. ಈಗ ನಾವು ರೋಡಲ್ಲಿ ನಡ್ಕೊಂಡು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಅಲ್ಲಿ ಬಂದು ದೀಪ ಎಲ್ಲ ಹಚ್ಕೊಂಡು ಅಮ್ಮನವ್ರಿಗೆ ಮಂಗಳಾರತಿ ಮಾಡೋಣ ಅಂದ್ಬಿಟ್ಟು ನಾನು ಮಂಗಳಾರತಿ ಮಾಡಿದೆ. ಇನ್ನು ನಮ್ಮ ಅಮ್ಮ ದೀಪ ಹಚ್ಕೊಂಡು ನಿಂತವ್ರೆ ನೋಡಿ. ನಾನು ಆರತಿ ಬೆಳಗ್ದೆ. ಅಲ್ಲಿ ನಮ್ಮಮ್ಮ ನೋಡಿ ಮಧ್ಯ ಹಂಗೆ ಹಿಂಗೆ ಅನ್ನೋ ಮಾತಾಡ್ಕೊಂಡೇ ನಿಂತ್ಕೊಬಿಟ್ಟವ್ರೆ. ಈಗ ಅವರು ಆರತಿ ಬೆಳ್ಕೊಂಡು ನಿಂತವ್ರೆ. ಬರೀ ಮಾತು ನಮ್ಮಮ್ಮಂದು ನೋಡಿ. ಈಗ ಎಷ್ಟು ಜನ ಸೇರೋರೆ ಅಂತ ಅಮ್ಮನವ್ರ ದರ್ಶನ ಮಾಡ್ಕೊಳ್ಳಿ. ಎಷ್ಟು ರಶ್ಶು. ತಾಯಿ ಕಳಮ್ಮ ಕಪ್ಪಾಡು ತಾಯಿ. ಇದಾದ್ಮೇಲೆ ಹಂಗೆ ಒಂದು ಪ್ರದಕ್ಷಿಣೆ ಹಾಕೊಂಡ್ಬಿಟ್ಟು ಸುತ್ತ ಪ್ರದಕ್ಷಿಣೆ ಹಾಕ್ಕೊಂಡು ನೋಡಿ. ನನ್ನ ಮಗನೂ ನಮ್ಮ ಯಜಮಾನ್ರು ಮುಂದಕ್ಕೆ ಓಡೋಯ್ತವ್ರೆ. ನಮ್ಮಮ್ಮ ಹಾಲೇ ನಿಂತ್ಕೊಬಿಟ್ಟವ್ರೆ ಮಂಗಳಾರತಿ ತಗೊಂಡು. ಅಮ್ಮ ಅಂತ ಕೂಗ್ತಾರೆ. ಈಗ ತಿರುಗ್ತಾರೆ ನೋಡಿ. ಈಗ ಹೆಂಗೆ ಪೋಜ್ ಕೊಡ್ತಾರೆ. ನಾಗವಲ್ಲಿ ಬಂದ್ಬಿಟ್ಲು. ಈಚೆಗೆ ಬಂದು ಹಂಗೆ ಒಂದು ಸೆಲ್ಫಿ ತಗೊಂಬಿಟ್ಟು ನೋಡಿ ಎಲ್ಲರೂ ಹೆಂಗೆ ನಿಂತ್ಕೊಂಡವ್ರೆ. ನಮ್ಮಮ್ಮ ಆಲೇ ನೆಕ್ಸ್ಟ್ ಸೆಲ್ಫಿ ತಗೊಂಡು ಫೋಟೋ ಎಲ್ಲ ತಗೊಂಡು ಈ ಕೋಳಿ ಕುಯ್ಸ್ಕೊಂಡು ನೆಕ್ಸ್ಟ್ ಈಗ ರೆಡಿ ಮಾಡೋಕೆ ಹೆಂಗೆ ಕೂತ್ಕೊಬಿಟ್ಟವ್ರೆ ನೋಡಿ. ಆಲೇ ಎಲ್ಲ ಮಸಾಲೆಗಳೆಲ್ಲ ತಟ್ಟೆಗೆ ಹಾಕೊಬಿಟ್ಟವ್ರೆ. ರುಬ್ಕೊಡು ಅಂದರು, ರುಬ್ಕೊಟ್ಟಿದ್ದೀನಿ. ಈಗ ಆಲೇ ಚಿಕನ್ ಉರಿಯೋಕೆ ಇಟ್ಬಿಟ್ಟವ್ರೆ ನೋಡಿ. ಇಲ್ಲಿ ಹೆಂಗೆ ಅರಿಶಿನ ಈರುಳ್ಳಿ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಿ ಹಾಕ್ಬಿಟ್ರೆ ತೆಗೆ. ಇದಾದಮೇಲೆ ಈ ಕಡೆ ಮಟನ್ ಬೇಯಿಸ್ಕೊತವ್ರೆ ನಮ್ಮಮ್ಮ. ಚಿಕನ್ ತಿನ್ನಲ್ಲ, ಮಟನ್ ಕೂಗಿಸ್ಕೊತವ್ರೆ ಅವರು. ಇದಾದಮೇಲೆ ಚಿಕನ್ ಬೇಯ್ತಿತ್ತಲ್ಲ, ಮಸಾಲೆ ಹಾಕಿದ್ರು. ಈ ಕಡೆ ನಮ್ಮ ನಿಂಗಣ್ಣ ತಿರುಗ್ತಾಯಿದ್ರು, ಈ ಕಡೆ ನಮ್ಮಮ್ಮ ಮಸಾಲೆ ಹುಯ್ತಾಯಿದ್ರು. ಚೆನ್ನಾಗಿ ಆಯಿತು. ಎಲ್ಲ ಚಿಕನು ಬೇಯಿಸಿದ್ರು. ಈಗ ನೋಡಿ ಕುದಿಯೋಕೆ ಇಟ್ಟವ್ರೆ ನೋಡಿ. ಇದು ಹೆಂಗೆ ಕೊತ ಅಂತ ಕುದೀತಾ ಇದೆ ಅಂತ ಘಮ ಅಂತೈತೆ. ನೀವು ಒಂದು ಸಲ ಟೇಸ್ಟ್ ಮಾಡ್ಕೊಳ್ಳಿ ಈ ಮೊಬೈಲಲ್ಲಿ. ಕೊತ ಅಂತೈತೆ ಚಿಕನ್. ಇದಾದಮೇಲೆ ಎಲ್ಲ ಚಿಕನ್ ಎಲ್ಲ ಬೆಂದಮೇಲೆ ಸ್ಟವ್ ಎಲ್ಲ ಆಫ್ ಮಾಡ್ಕೊಂಡ್ವಿ. ಇದಾದಮೇಲೆ ನಾವು ದೇವ್ರಿಗೆ ಊಟ ಕೊಡಬೇಕಿತ್ತಲ್ಲ, ನೋಡೋಣ ಕೊಡ್ತಾಯಿದ್ದಾರಾ ಅಂತ ನೋಡೋಕ್ಕೆ ಬಂದ್ವಿ. ಇಲ್ಲ, ಬಂದಮ್ಮನ ಪೂಜೆ ನಡೀತಿತ್ತು, ಮೆರವಣಿಗೆ. ಅದಾದಮೇಲೆ ಇಸ್ಕೊತೀವಿ ಅಂದರು. ಅದಾದಮೇಲೆ ನಾವು ತಗೊಬಂದು ನೋಡಿ ಇಲ್ಲಿ ಪಾತ್ರೆಗೆಲ್ಲ ಹಾಕಿದ್ವಿ. ಇದನ್ನು ಸಂಜೆ ಅಂದಾನ ಮಾಡ್ತಾರೆ. ಅದಾದಮೇಲೆ ನೋಡಿ ಇಲ್ಲಿ ಬಂದಮ್ಮ ಸಂಜೆ ಪೂಜೆ ಇದು ಬಂದಮ್ಮಂಗೆ ಕೊಡಬೇಕು, ತಂಬು ತೋರಿಸ್ಬೇಕು. ಆಲೇ ರೆಡಿ ಆಗಿಬಿಟ್ಟು ನಮ್ಮಮ್ಮ, ನಾವು ನಮ್ಮ ಮಮ್ಮಿ ಫ್ರೆಂಡು ಎಲ್ಲ ಒಂದು ರೌಂಡ್ ಬಂದ್ಬಿಟ್ವಿ. ಮತ್ತೆ ಪೂಜೆ ಮಾಡಿಸ್ಕೊತಾ ಇದ್ದೀವಿ ನೋಡಿ. ಬಂದಮ್ಮನ ನಮಸ್ಕಾರ ಮಾಡ್ಕೊಬಿಡಿ. ಅಲ್ಲೇ ಮತ್ತೆ ಸೆಲ್ಫಿ ತಗೊಂಡು ಮತ್ತೆ ಒಂದು ಫೋಟೋ ಎಲ್ಲ ತಗೊಂಡು ವೀಡಿಯೋ ಮಾಡ್ಕೊಂಡ್ವಿ. ಅಷ್ಟರಲ್ಲೇ ಮಳೆ ಬಂದ್ಬಿಡ್ತು. ನಾವು ದೇವಸ್ಥಾನದಲ್ಲೇ ಸೇರ್ಕೊಂಡ್ವಿ ಸ್ವಲ್ಪ ಹೊತ್ತು. ಅದಾದಮೇಲೆ ಮತ್ತೆ ಮನೆಗೆ ಬಂದ್ವಿ. ಮನೆಗೆ ಬಂದಿದ್ದೆ ರಾತ್ರಿ ಆಯಿತು. ನಮ್ಮ ಅಮ್ಮನ ಫ್ರೆಂಡ್ಸ್ ಎಲ್ಲ ಎಂಟ್ರಿ ಕೊಟ್ಟರು. ಕಯ್ಯ ಅಂತ ಎಲ್ಲ ಮಾತಾಡ್ಕೊಂಡು ಶುರು ಮಾಡಿದ್ರು. ಅವರೆಲ್ಲ ಊಟ ಮಾಡ್ಕೊಂಡು ಹೊರಟರು. 9:30 ಆಗೋಗಿತ್ತು ನೋಡಿ. ರೋಡೆಲ್ಲ ಖಾಲಿ ಆಗೋಗೈತೆ. ಇನ್ನು ರೋಡಲ್ಲೂ ಕತೆ ಹೊಡಿತಾನೆ ಅವರೇ ನೋಡಿ. ಇದಾದಮೇಲೆ ನಮ್ಮ ನಿಂಗಣ್ಣ ರಾತ್ರಿಗೆ ಬಂದರು ಊಟ ಮಾಡೋಕ್ಕೆ ನೋಡಿ. ಇಲ್ಲಿ ಹೆಂಗೆ ಬಟ್ಲಿಗೆ ಹಾಕೊಂಡು ನಮ್ಮ ಅಮ್ಮ ನೋಡಿ ಯಾವ ಗತಿ ಆಗ್ಬಿಟ್ಟಾಳೆ ಪಾಪಚ್ಚೆ. ಇದೇ ಇವತ್ತಿನ ವೀಡಿಯೋ. ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಬಾಯ್ ಫ್ರೆಂಡ್ಸ್.